ಅಂದರೆ ನಿರ್ದಿಗಂತದಲ್ಲಿ ಒಂದಂತೂ ನಾವು ತುಂಬ ಖಾತ್ರಿಯಾಗಿದ್ದೇವೆ, ಒಂದು ಭಾವಜಾಲ ಅಲ್ಲಿದೆ. ತೋಟ ಮಾಲೀಕನದ್ದೇ, ಆದರೆ ಹೂ ಬಳ್ಳಿದು ಅಲ್ವೇ? ಅದು ನಮ್ಮೆಲ್ಲರನ್ನ ಸರ್ವಕಾಲಿಕವಾಗಿ ಒಂದು ಸಮಾನತೆಯನ್ನು, ಸಹೋದರ ಭಾತೃತ್ವವನ್ನು ಬೆಳೆಸುವಂಥ ಕೆಲಸ. ಅದನ್ನು ನಾವು ತುಂಬ ಜಾಗರೂಕವಾಗಿ ಜನರಿಂದ ಅದನ್ನು ಕಾಪಾಡಿಕೊಳ್ತಿದ್ದೇವೆ. ನಾನು ಯುವಕನಾಗಿದ್ದಾಗ ನನ್ನ ಈ ಶ್ರೀಮಂತಿಕೆ, ನಾನು ನನ್ನ ಮೇಲೆ ಆಪಾದಿಸಿಕೊಂಡ ಶ್ರೀಮಂತಿಕೆ ಇರ್ಬೋದು, ಅದು ಮನಸ್ಸಿನ ಶ್ರೀಮಂತಿಕೆ ಇರ್ಬೋದು ಅಥವಾ ಗ್ರಹಿಕೆಯ ಶ್ರೀಮಂತಿಕೆ ಇರಬೇಕು. ಅದಕ್ಕೆ ಕಾರಣ ನನಗೆ ಸಿಕ್ಕಂತಹ ದಿಗಂತಗಳು, ಹೊಸ ಹೊಸ ದಿಗಂತಗಳು. ಅದು ವಿಜಯಮ್ಮನ ಮೂಲಕ ಆಗಿರ್ಬೋದು, ನನಗೆ ಲಂಕೇಶ್ವರ ಮೂಲಕ ಆಗಿರ್ಬೋದು, ತೇಜಸ್ವಿ ಮೂಲಕ ಆಗಿರ್ಬೋದು, ಕುವೆಂಪು ಅವ್ರ ಮೂಲಕ ಆಗಿರ್ಬೋದು, ಪ್ರಸನ್ನ ಅವ್ರ ಮೂಲಕ ಆಗಿರ್ಬೋದು, ಬೇಂದ್ರೆಯವ್ರ ಮೂಲಕ ಆಗಿರ್ಬೋದು, ಕಾರಂತರ ಮೂಲಕ ಆಗಿರ್ಬೋದು. ಬಟ್ ಇವು ಯಾವುದ್ಯಾವುದೋ ದಿಗಂತಗಳನ್ನು ದಾಟಿದ ಮೇಲೆ ಹೊಸ ದಿಗಂತಗಳು ಸಿಗ್ತಾ ಹೋಯಿತು. ಹಾಗೆ ಒಂದು ಗ್ರಹಿಕೆಯನ್ನು ಸೂಕ್ಷ್ಮವನ್ನಾಗಿಸುವ, ಆ ಗ್ರಹಿಕೆಯನ್ನು ಇನ್ನೂ ಶಕ್ತವಾಗಿಸುವ ಒಂದು ಕೆಲಸ ಆಗಬೇಕು. ಅದಕ್ಕೆ ನಿರ್ದಿಗಂತ ಅನ್ನೋ ಕಾವುಗೂಡು. ಅದನ್ನು ಕಾವುಗೂಡು ಅಂದರೆ ಒಂದು ಥಿಯೇಟ್ರ್ ಕಟ್ಟೋದು ಅಥವಾ ನಾನು ಹಲವುಗಳ ನಾಟಕಗಳನ್ನು ಮಾಡೋದು ಅವಶ್ಯಕತೆ ಇರಲಿಲ್ಲ ರಂಗಭೂಮಿಗೆ. ಸೊ ಹೀಗಾಗಿ ಹುಟ್ಟಿದ್ದು. ಅದು ನನಗೆ ಕೃಪಾಕರ್ ಸೇನಾನಿ ಯಾವಾಗಲೂ ಹೇಳ್ತಿರ್ತಾನೆ ನನಗೆ, ಯು ಆರ್ ಡೂಯಿಂಗ್ ಎ ಬ್ಲೈಂಡ್ ಮೆನ್ಸ್ ಕ್ಲಾಕ್ ಅಂತ. ಅದರ ವಿಶ್ಲೇಷಣೆ ಅವರೇ ಕೊಡಬೇಕು. ನಾನು ಯಾವಾಗಲೂ ಪ್ರಶ್ನೆ ಕೇಳಿದಾಗ ನಿರ್ದಿಗಂತ ಮುಂದೇನು ಅಂದರೆ ಗೊತ್ತಿಲ್ಲ ಅಂತೀನಿ ನನಗೆ. ಯಾಕಂದರೆ ನನಗೆ ಗೊತ್ತಿಲ್ಲ ಅದು ನಿರ್ದಿಗಂತ ಇಷ್ಟಕ್ಕೆ ಬೆಳೆದಿದೆ ಅಂದರೆ ಅದಕ್ಕೆ ಕಾರಣ ನಾನಲ್ಲ. ರಂಗನ ತಿಟ್ಟಿನಲ್ಲಿ ಹಲವಾರು ಹಕ್ಕಿಗಳು ಬಂದು ಹೋದ ಹಾಗೆ ನಿರ್ದಿಗಂತಕ್ಕೆ ಈ 2 ವರ್ಷಗಳಲ್ಲಿ ಸಾಕಷ್ಟು ಹಕ್ಕಿಗಳು, ಸಾಕಷ್ಟು ಯೋಚನೆಗಳು, ಸಾಕಷ್ಟು ಜನ ಬಂದು ಹೋಗಿದ್ದಾರೆ. ಅದು ಮೊದಲಿಗೆ ಬಂದ ಶ್ರೀಪಾದ್ ಭಟ್ರು ಇರ್ಬೋದು, ಆಮೇಲೆ ಅವ್ರು ಹೋದರು, ಕೃಪಾಕರ್ ಸೇನಾನಿ ಇರ್ಬೋದು, ಹನೂರ್ ಇರ್ಬೋದು, KYN ಇರ್ಬೋದು, ಸಾಕಷ್ಟು ಜನ ಶಿಕ್ಷಕರು ಬಂದು ಹೋಗಿದ್ದಾರೆ. ಮತ್ತು ಅದನ್ನು ಕಲಿಯುವ ಹುಮ್ಮಸ್ಸಿರುವಂತಹ ಯುವಕರು ಬಂದು ಹೋಗಿದ್ದಾರೆ. ನಮ್ಮ ಅರುಣ್ ಲಾಲ್ ಅಂತ ನಿರ್ದೇಶಕರು ಇರ್ಬೋದು, ಅನುಷ್ ಶೆಟ್ಟಿ ಇರ್ಬೋದು, ಸನ್ನುತಾ ಇರ್ಬೋದು, ಮುನ್ನಾ ಇರ್ಬೋದು, ಅಮಿತ್ ರೆಡ್ಡಿ ಇರ್ಬೋದು. ಇದು ಎಲ್ಲರೂ ಸೇರಿರೋದು. ಅಂದರೆ ನಿರ್ದಿಗಂತದಲ್ಲಿ ಒಂದಂತೂ ನಾವು ತುಂಬ ಖಾತ್ರಿಯಾಗಿದ್ದೇವೆ, ಒಂದು ಭಾವಜಾಲ ಅಲ್ಲಿದೆ. ತೋಟ ಮಾಲೀಕನದ್ದೇ, ಆದರೆ ಹೂ ಬಳ್ಳಿದು ಅಲ್ವೇ? ಅದು ನಮ್ಮೆಲ್ಲರನ್ನ ಸರ್ವಕಾಲಿಕವಾಗಿ ಒಂದು ಸಮಾನತೆಯನ್ನು, ಸಹೋದರ ಭಾತೃತ್ವವನ್ನು ಬೆಳೆಸುವಂಥ ಕೆಲಸ. ಅದನ್ನು ನಾವು ತುಂಬ ಜಾಗರೂಕವಾಗಿ ಜನರಿಂದ ಅದನ್ನು ಕಾಪಾಡಿಕೊಳ್ತಿದ್ದೇವೆ. ಇಂಥ ಒಂದು ಹೋದ ವರ್ಷ ನಾವು ನಿರ್ದಿಗಂತದೊಳಗೆ ಮಾಡಿದ್ವಿ. ಬಟ್ ನಮ್ಮ ಗೆಳೆಯರ ಇಲ್ಲ, ಎಲ್ಲರ ಮಧ್ಯೆ ಮಾಡೋಣ ಇದನ್ನು ಅಂತ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಬಹಳ ಕೆಲಸ ಇದೆ ನಿರ್ದಿಗಂತಕ್ಕೆ. ಇದು ನಿರ್ದಿಗಂತವಾಗಿ ಏರ್ತಾ ಹೋಗಬೇಕು. ಆ್ಯಂಡ್ ನನಗೆ ಭಾಳ ಸಂತೋಷದ ವಿಷಯ 2 ವರ್ಷಗಳಲ್ಲಿ, ಯಾಕಂದರೆ ಅದನ್ನು ನಾನು ನನ್ನ ಪುಸ್ತಕದಲ್ಲಿ ಈ ಸಂಚಿಕೆಯಲ್ಲಿ ಬರೆದಿದ್ದೀನಿ ಕೂಡ. ಒಂದು ಪ್ರೀತಿಯನ್ನು, ಅಭಿಮಾನವನ್ನು ಗಳಿಸೋದು ಭಾಳ ಕಷ್ಟ, ಭಾಳ ಈಸಿ. ಅದು ಅಷ್ಟು ದೊಡ್ಡ ಕೆಲಸ ಅಲ್ಲ. ಆದರೆ ಒಂದು ನಂಬಿಕೆಯನ್ನು ಗಳಿಸೋದಿದೆಯಲ್ಲ, ಅದು ಆ ನಂಬಿಕೆ ನಮ್ಮ ಮೇಲೆ, ಈ ನಿರ್ದಿಗಂತದ ಮೇಲೆ ಮತ್ತು ನಮ್ಮ ಇನ್ನೊಬ್ಬರ ಮೇಲೆ ಅದು ಬೆಳೀತಾ ಇದೆ. ಅದನ್ನು ಉಳಿಸ್ಕೊಳ್ಳುವ, ಅದನ್ನು ಬೆಳೆಸುವ ಮತ್ತು ಒಂದು ಅದ್ಭುತವಾದ ಸಮಾಜದ ಕನಸನ್ನು ಕಾಣೋಣ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಸ್ವಲ್ಪ ಮನಸ್ಸು ಅಂದರೆ ಒಂದಷ್ಟು ಜನ ಎಲ್ಲರೂ ಮಾತಾಡಬೇಕು, ಎಲ್ಲರ ಮಾತನ್ನು ಕೇಳಬೇಕು ಅಂತ ನನಗೆ ಆಸೆ ಇದೆ. ಆದರೆ ಎಲ್ಲರೂ ವೇದಿಕೆ ಮೇಲೆ ಬರೋದಕ್ಕಾಗಲ್ಲ. ಆದರೆ ನಾನು ನನ್ನ ನಿರ್ದಿಗಂತ ತಂಡದವರು ಮೈಕನ್ನು ಇಟ್ಕೊಂಡು ಕೆಲವ್ರ ಹತ್ತಿರ ಬರ್ತಾರೆ. ನೀವೆಲ್ಲರೂ ನಮ್ಮ ಜೊತೆ ಒಡನಾಡಿದವರು. ನಿಮ್ಮ 1-2 ಮಾತುಗಳು ನಿರ್ದಿಗಂತದ ಬಗ್ಗೆ ನಿಮ್ಮಿಂದ ಬಂದರೆ ಸಂತೋಷ ಆಗುತ್ತೆ.